ಹಾಯ್ ಫ್ರೆಂಡ್ಸ್, ಹೆಂಗಿದ್ರೆ ಎಲ್ಲರೂ ನಾನು ನಿಮಗೆ ಇವತ್ತೊಂದು ಹೊಸ ಟಾಪಿಕ್ನೊಂದಿಗೆ ಬಂದಿನಿ. ಸೊ ಇವತ್ತಿನ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಐತಿ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡ್ರಿ. ನಾನು ಮಾಡೋದು 4 ರಿಂದ 5 ನಿಮಿಷ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಹೇಳೋ ನನಗೂ ಬೋರ್ ಆಗಬಾರ್ದು, ಕೇಳೋರು ನಿಮಗೂ ಬೋರ್ ಆಗಬಾರ್ದು. ಸೊ 4 ರಿಂದ 5 ನಿಮಿಷದೊಳಗೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕಲ್ಲ ಅವೆಲ್ಲ ಇನ್ಫಾರ್ಮೇಷನ್ ನಾವು ಕೊಟ್ಟು ಹೋಗಕ್ಕೆ ಬಂದಿರ್ತೀನಿ. ಸೊ ಯಾರು ಸ್ಕಿಪ್ ಮಾಡಿ ವಿಡಿಯೋ ನೋಡಬೇಡ್ರಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಯೂಟ್ಯೂಬರ್ಸಿಗೇನ ಮಂತ್ಲಿ ಪೇಮೆಂಟ್ ಕೊಡ್ತೈತೋ, ಏನು ಅವ್ರಿಗೆ ಹೆಂಗೆ ರೊಕ್ಕ ಬರ್ತೈತಿ, ಯೂಟ್ಯೂಬ್ನಿಂದ ಅವ್ರು ಹೆಂಗೆ ರೊಕ್ಕ ತೊಗೋತಾರ, ಅವ್ರು ಹೆಂಗೆ ಅಮೌಂಟ್ ಗಳಿಸ್ತಾರ, ಅವ್ರು ಹೆಂಗೆ ಹಣ ಗಳಿಸ್ತಾರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ್ರಿ. ಯಾಕಂದ್ರೆ ಎಷ್ಟೋ ಮಂದಿ ಮೈಂಡ್ ಒಳಗೆ ಇರ್ತೈತಿ ಯೂಟ್ಯೂಬಿಂದ ಹೆಂಗೆ ರೊಕ್ಕ ಬರ್ತಾವೋ ಇಲ್ಲೋ, ಕರೆ ಐತೋ ಸುಳ್ಳು ಐತೋ ಅದೇನಾಯ್ತು ಅಂತೇಳಿ ಭಾಳ ಮಂದಿ ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತಿರ್ತಾರ. ಸೊ ಅವರ ಕನ್ಕ್ಲೂಷನ್ಗೆ ಹಾಕ್ಯಾಸ ಏನು ಮಾಡಿಬಿಡ್ತಾರೆ, ಅವರ ಕನ್ಫ್ಯೂಷನ್ ಮಾಡ್ಕೊಂಡು ಕ್ಯಾಸ ಅವರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಿಲ್ಲ. ಸೊ ಹಂಗೆ ಆಗಬಾರ್ದ. ಪ್ರತಿಯೊಬ್ಬರು ದುಡಿಬೇಕಾ, ಪ್ರತಿಯೊಬ್ಬರು ಗಳಿಸ್ಬೇಕಾ, ಪ್ರತಿಯೊಬ್ಬ ನಾಗರಿಕರು ಕರ್ನಾಟಕದೊಳಗಾತಿ ಇಂಡಿಯಾದೊಳಗಾತಿ ಮುಂದೆ ಬರ್ಬೇಕಾ. ಸೊ ಅದೇ ಇಂಟೆನ್ಷನ್ನಿಂದ ಇದೊಂದು ವಿಡಿಯೋ ಮಾಡಾಕತ್ತಿದ್ದೆ. ಯೂಟ್ಯೂಬ್ದ ತಿಂಗಳ ಫಿಕ್ಸ್ ಸ್ಯಾಲ್ರಿ ಅಂತೇಳಿ ಇರೋದಿಲ್ಲ. ಸೊ ಯೂಟ್ಯೂಬ್ ನಮಗೆ ಹೆಂಗೆ ಹಣ ಕೊಡ್ತೈತಪ್ಪ ಅಂತಂದ್ರೆ ಬೇಸ್ಡ್ ಆನ್ ಯುವರ್ ವ್ಯೂಸ್ ಮೇಲೆ ಅಮೌಂಟ್ ಬರ್ತೈತಿ. ಈಗ ಫಸ್ಟ್ ನಿಮ್ದು ಅಮೌಂಟ್ ಬರ್ಬೇಕಂದ್ರೆ ಏನಾಗಬೇಕಪ್ಪ, ನಿಮ್ಮ ಚಾನಲ್ ಮೊನಟೈಸೇಷನ್ ಆಗಬೇಕು. ಮೊನಟೈಸೇಷನ್ ಪಾಲಿಸಿ ಹೆಂಗಂತಂದ್ರೆ, ಈಗ ನೀವು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿರಿಪ್ಪ ಅಂತಂದ್ರೆ ನಿಮ್ಮ ಚಾನಲ್ ಒಳಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. ಆಮೇಲೆ 4000 ತಾಸು ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ವಾಚ್ ಟೈಮ್ 4000 ತಾಸು ಆಗಬೇಕು. 4000 ತಾಸು ಆಯ್ತಪ್ಪ ಅಂತಂದ್ರೆ ನಿಮ್ಗೆ ಒಂದು ಯೂಟ್ಯೂಬ್ದ ಮೊನಟೈಸೇಷನ್ ಆಪ್ಷನ್ ಬರ್ತೈತಿ. ನೀವು ಮೊನಟೈಸೇಷನ್ಗೆ ಅಪ್ಲೈ ಮಾಡಿರಪ್ಪ ಅಂತಂದ್ರೆ 3 ರಿಂದ 4 ದಿನದೊಳಗೆ ನಿಮ್ಗೆ ಮೊನಟೈಸೇಷನ್ ಆನ್ ಆಗ್ತೈತಿ. ಆನ್ ಆಗಿ ಆಮೇಲೆ ಏನಾಗ್ತೈತಿ, ನೀವು ಹೆಂಗೆ ವ್ಯೂಸ್ ನಿಮ್ಗೆ ಹೋಗ್ತಾವಲ್ಲ, ಸೊ ಹಂಗೆ ವ್ಯೂಸ್ ತಕ್ಕ ನಿಮಗೆ ಅವ್ರ ಅಮೌಂಟ್ ಹಾಕಿ ಕೊಡ್ತಾರೆ. ಸೊ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇರೋದಿಲ್ಲ. ನಿಮ್ಮ ವ್ಯೂಸ್ ಚಲೋ ಬರಾಕತ್ತಾವು, ನಿಮ್ಮ ವ್ಯೂಸ್ ಚಲೋ ಹೋಗತ್ತಾವಪ್ಪ ಅಂತಂದ್ರೆ ನಿಮ್ಗೆ ಅಮೌಂಟು ಜಾಸ್ತಿ ಬರ್ತೈತಿ. ಯೂಟ್ಯೂಬ್ ಒಳಗೆ ಒಂದೊಂದು ತಿಂಗಳಿಗೆ 10 ಲಕ್ಷ ರೂಪಾಯಿ ಮಟ್ಟ ಗಳಿಸೋರು ಅದಾರ. ಸೊ ಇನ್ನೊಂದು ಏನು ಬೆನಿಫಿಟ್ಪ ಅಂತಂದ್ರೆ ಪ್ರಮೋಷನ್ಸ್, ಬ್ರ್ಯಾಂಡ್ ಪ್ರಮೋಷನ್ನಿಂದ ಭಾಳ ಗಳಿಸ್ತಾರ. ಈಗ ನಿಮ್ಗೆ 20% ಯೂಟ್ಯೂಬ್ನಿಂದ ಬರತ್ತಂದ್ರೆ 80% ಬ್ರ್ಯಾಂಡ್ ಪ್ರಮೋಷನ್ನಿಂದ ಬರ್ತೈತಿ. ಬ್ರ್ಯಾಂಡ್ ಪ್ರಮೋಷನ್ ಸಿಕ್ಕಾಪಟ್ಟಿ ಈಗ, ಯಾಕಂದ್ರೆ ಪೂರಾ ಜಗತ್ತು ಸೋಷಿಯಲ್ ಮೀಡಿಯಾ ಮೇಲೆ ಅವಲಂಬನೆ ಆಗೈತಿ. ಈಗ ಒಂದು ಕಂಪ್ನಿದೊಂದು ಪ್ರಾಡಕ್ಟ್ ಐತಿ, ಆ ಪ್ರಾಡಕ್ಟ್ ಜನರಿಗೆ ತಲುಪಬೇಕಾ, ಜನರಿಗೆ ಆ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗಬೇಕಂದ್ರೆ ಅದು ಎದರ್ಲಿಂದ ಗೊತ್ತಾಗ್ತೈತಿ, ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಗ್ತೈತಿ. ಸೊ ಅದಕ್ಕಾಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರಿಗೆ ಭಾಳ ಅಂದ್ರೆ ಭಾಳ ವ್ಯಾಲ್ಯೂ ಐತಿ. ಇನ್ನೂ ವ್ಯಾಲ್ಯೂ ಜಾಸ್ತಿ ಹಾಕೊಂತ ಹೋಗ್ತೈತಿ. ಸೊ ನೀವು ಯೂಟ್ಯೂಬ್ ಚಾನಲ್ ನಿಮ್ಗೆ ಏನಾರು ಸ್ಟಾರ್ಟ್ ಮಾಡ್ಬೇಕಂತೇಳಿ ಮೈಂಡ್ ಒಳಗಿದ್ರೆ ನೀವು ಬೇಕಾದ ಟಾಪಿಕ್ ಮೇಲೆ ಮಾಡಿರಿ. ನಿಮಗೇನು ಇಂಟ್ರೆಸ್ಟ್ ಐತಿ, ಕುಕಿಂಗ್ ಒಳಗೆ ಮಾಡಿರಿ, ಕಾಮಿಡಿ ಒಳಗೆ ಮಾಡಿರಿ, ಟೆಕ್ ಒಳಗೆ ಮಾಡಿರಿ, ಇನ್ಫಾರ್ಮೇಷನ್ ನ್ಯೂಸ್ ಮಾಡಿರಿ, ನೀವು ಏನು ಮಾಡಿರಿ, ರಾಜಕೀಯ ಬಗ್ಗೆ ಮಾಡಿರಿ, ನಿಮ್ಗೆ ಏನು ಇನ್ಫಾರ್ಮೇಷನ್ ಐತಿ, ನಿಮ್ಮ ತಲೆ ಒಳಗೆ ಏನೈತಿ, ಸೊ ಅದ್ರ ಬಗ್ಗೆ ಮಾಡಿರಿ, ಪರವಾಗಿಲ್ಲ. ಸ್ವಲ್ಪ ಅಂತೇಳಿ ಗ್ರೋ ಆಗ್ತೈತಿ. ಯಾವುದೂ ಒಮ್ಮೆ ಅಂತ ಸಿಗೋದಿಲ್ಲ. ಸೊ 1 ತಿಂಗಳ 2 ತಿಂಗಳ 3 ತಿಂಗಳ ನೀವು ಹಿಂಗೆ ಕಂಟಿನ್ಯೂ ಆಗಿ ಎಫರ್ಟ್ಸ್ ಹಾಕಿ ವಿಡಿಯೋಸ್ ಹಾಕಾಕತ್ರಿ ಅಂದ್ರೆ ಡೆಫಿನೆಟ್ಲಿ ಆಗ್ತೈತಿ. ಸೊ ಯೂಟ್ಯೂಬ್ ಒಂದು ಚಲೋ ಪ್ಲಾಟ್ಫಾರ್ಮ್ ಐತಿ ಅಮೌಂಟ್ ಗಳಿಸಾಕ. ಈಗ ಒಬ್ಬ ಇಂಜಿನಿಯರ್, ನನ್ನ ಫ್ರೆಂಡ್ಸ್ 2 ಇಂಜಿನಿಯರ್ಸ್ ಅದಾರ, 20,000 ರೂಪಾಯಿ ಸ್ಯಾಲ್ರಿ ತೊಗೋತಾರ. 1 ಮಂತಿಗೆ 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಾಲೇಜ್ ಕಲಿಸ್ತಾರ. ಸೊ ಯೂಟ್ಯೂಬ್ ಹೆಂಗಪ್ಪ ಅಂತಂದ್ರೆ SSLC ಕಲ್ತಾವ ಇದ್ರೊಳಗೆ ಮಾಡಿ ವಿಡಿಯೋ ಹಾಕಿರೋ ಅಷ್ಟೇ ಅಮೌಂಟ್ ಬರ್ತೈತಿ. ಇಂಜಿನಿಯರಿಂಗ್ ಕಲ್ತಾವ ವಿಡಿಯೋ ಮಾಡಿ ಹಾಕಿರೋ ಅಷ್ಟೇ ಅಮೌಂಟ್ ಬರ್ತೈತಿ. ಸೊ ಇದ್ರೊಳಗೆ ಎಷ್ಟೋ ಜನ ಅನ್ಎಜುಕೇಟೆಡ್ ಪೀಪಲ್ ಲಕ್ಷ ಗಂಟ್ಲೆ ಗಳಿಸತ್ತಾರ. ಅವ್ರು ಅನ್ಎಜುಕೇಟೆಡ್ ಅಂದ್ರೆ ಅವ್ರ ಅಕ್ಷರ ಜ್ಞಾನ ಅಟ್ಟ ಇಲ್ಲ, ಬಟ್ ಅವ್ರ ಅಂತೇಳಿ ಟ್ಯಾಲೆಂಟ್ ಐತಿ. ಆ ಟ್ಯಾಲೆಂಟ್ ಅನ್ನೋರು ಜನರಿಗೆ ತೋರಿಸಿ ಅವ್ರ ಅಮೌಂಟ್ ಗಳಿಸಾಕತ್ತಾರೆ. ಸೊ ನೀವು ಹಂಗೆ ಮಾಡ್ಬೋದಾ. ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇರೋದಿಲ್ಲ. ನಿಮ್ಗೆ ಮಿನಿಮಮ್ ಹೆಂಗೆ ಅಮೌಂಟ್ ಬರ್ತೈತಪ್ಪ ಅಂತಂದ್ರೆ 1Kಗೆ ಈಗ 1000 ವ್ಯೂಸ್ಗೆ ಇಷ್ಟು ಅಮೌಂಟ್ ಅಂತೇಳಿ. ಈಗ ಯೂಟ್ಯೂಬ್ ಏನು ಮಾಡ್ತೈತಪ್ಪ ಅಂತಂದ್ರೆ, ಈಗ ಅವ್ರಿಗೆ ಅಡ್ವರ್ಟೈಸರ್ಸ್ ಎಷ್ಟು ಪೇ ಮಾಡಾಕತ್ತಾರ, ಸಪೋಸ್ ಅನ್ಕೋರಿ ಅವ್ರಿಗೆ 100 ರೂಪಾಯಿ ಪೇ ಮಾಡಾಕತ್ತಾರಪ್ಪ ಅಂತಂದ್ರೆ 45 ರೂಪಾಯಿ ಯೂಟ್ಯೂಬ್ ಇಟ್ಕೋತೈತಿ, 55 ರೂಪಾಯಿ ನಿಮಗೆ ಕೊಡ್ತೈತಿ. ಈ ಥರ ನಿಮ್ಗೆ ಕೊಟ್ಕೊಂತ ಹೋಗ್ತೈತಿ. ಸೊ ಭಾಳ ಚಲೋ ಐತಿ. ನಿಮ್ಮ ವ್ಯೂಸ್ ಏನಾರ ಚಲೋ ಹೊಂಟುಪ್ಪ ಅಂತಂದ್ರೆ ಲಕ್ಷ ಗಂಟ್ಲೆನೂ ದುಡಿಬೋದಾ. ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಡೀಪಾಗಿ ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ ಹಾಕ್ರಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೂ ಡೀಪಾಗಿ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ, ನಗ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೇನೆ. ಸೊ ಅಲ್ಲಿ ತನಕ ಬಾಯ್.